ನನ್ನ ತಂದೆ ಯಾವುದೋ ಒಂದು ಸಣ್ಣ ಇದರಲ್ಲಿ ಬಸ್ ಕ್ಲೀನ್ ಮಾಡಿಕೊಂಡು ಇದ್ದರು. ಅದಾದ ನಂತರ ಸಂಜೆ ಅವರು ಮನೆಗೆ ಹೋಗಿ ಮಿಕ್ಸ್ಚರ್ ಮಾಡಿ ನಮ್ಮನ್ನೆಲ್ಲ ಓದಿಸಿದ್ರು. ನಮ್ಮ ತಾಯಿನೂ ಏನು ಸಂಪಾದನೆ ಮಾಡ್ತಾರೆ ಅದನ್ನು ಒಂಥರ ಸೇವ್ ಮಾಡಿ ಕಷ್ಟಪಟ್ಟು ನಮ್ಮನ್ನು ಓದಿಸಿದ್ರು. ಕಲಾ ಮಾಧ್ಯಮ KC ಪರಮೇಶ್ವರ್ ಅವರು ಇಂಟರ್ವ್ಯೂ ಮಾಡಿದಾಗ ಒಂದು ಕಡೆ ಎಲ್ಲೋ ನಾನು ಬಟ್ಟೆ ಚೇಂಜ್ ಮಾಡ್ಕೊಂಡ್ಬರ್ತೀನಿ ಅಂತ ಹೋಗಿ ಕಣ್ಣಲ್ಲಿ ನೀರಾಗಿ ಬಂದೆ. ಯಾವತ್ತೂ ಸಹ ಯಾರೇ ಆಗಲಿ ತಂದೆ ತಾಯಿಗೆ ಏನು ಶಕ್ತಿ ಇರುತ್ತೋ ಅದನ್ನು ಮಾಡಿರ್ತಾರೆ. ದಯವಿಟ್ಟು ಅದನ್ನು ತಂದೆ ತಾಯಿನ ಯಾವತ್ತೂ ಬ್ಲೇಮ್ ಮಾಡಬೇಡಿ. ಅದಾದಮೇಲೆ ನಾನು ಮಂಡ್ಯದಲ್ಲಿ ಕೆಲಸ ಮಾಡಿದಾಗ ಭಾಳಷ್ಟು ನೋವನ್ನು ನೋಡಿದೆ, ಭಾಳಷ್ಟು ಏಳುಗಳನ್ನು ಕಂಡೆ. ಎಷ್ಟು ಸಾರಿ ನಾನು ಬಿದ್ದಿದ್ನೋ ನಾನು ಯಾವತ್ತೂ ಭಯ ಪಡಲಿಲ್ಲ, ಹೆದರಲಿಲ್ಲ. ಇಡೀ ವಿಶ್ವದಲ್ಲೇ ನನ್ನ ಹತ್ರ ಪೇಷನ್ಸ್ ಬರ್ತಾರೆ, ರೆಕಗ್ನೈಸ್ ಮಾಡ್ತಾರೆ, ಗುರುತಿಸ್ತಾರೆ. ಇದೆಲ್ಲ ಆಗಿದ್ದು ಯಾಕೆ ಅಂತ ಹೇಳಿದ್ರೆ ನಾನು ಯಾವತ್ತೂ ಸೋಲಿಗೆ ಭಯ ಬೀಳಲಿಲ್ಲ. ನಾನು ಸೋತು ಗೆದ್ದಿರೋನು. ಯಾವತ್ತೂ ಸೋಲಿಗೆ ಯಾರೂ ಭಯಪಡಬೇಡಿ. ಪ್ರಧಾನಿ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ, ಅವರು ಅಂಥ ದೊಡ್ಡ ಕುಟುಂಬದಿಂದ ಬಂದವರಲ್ಲ. ಹಾಗಾಗಿ ಯಾರು ಎಲ್ಲಿಗೆ ಬೇಕಾದ್ರೂ ರೀಚ್ ಆಗ್ಬೋದು ಅಂತ ಹೇಳ್ತಾ, ಎಲ್ಲರೂ ಫೋಕಸ್ಡ್ ಆಗಿರಿ, ಕನ್ಸಿಸ್ಟೆಂಟಾಗಿ ಕೆಲಸ ಮಾಡಿ, ಅದೇ ಕೆಲಸ ಮಾಡಿ. ಬೋರಾದರೂ ಪರವಾಗಿಲ್ಲ, ಅದೇ ಕೆಲಸ ಮಾಡಿ. ಕತ್ಲು ಬಂದರೂ ಸಹ ಮುಂಜಾನೆ ಬೆಳಕು ಆಗೇ ಆಗತ್ತಂತ ಎದುರಿದೇನೆ, ಸೋಲಿಗೆ ಎದುರಿದೇನೆ ಇವೆಲ್ಲ ಕೆಲಸ ಮಾಡಲಿ. ದೇವರು ಪ್ರತಿಯೊಬ್ಬ ಯುವಕನಿಗೂ ಈ ದೇಶದಲ್ಲಿ ಒಳ್ಳೇದು ಮಾಡಿ ನಾವೆಲ್ಲರೂ ಸೇರಿ ದೇಶ ಕಟ್ಟೋಣ. ನಾನು ನಿಮ್ಮ ಡಾಕ್ಟರ್ ಪರಮೇಶ್ವರ CM, ಬೆಡ್ ಸ್ಪೆಷಲಿಸ್ಟ್ ಮತ್ತು ಪೈಲ್ ಸ್ಪೆಷಲಿಸ್ಟ್. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ನೀವೇನೇ ಕೆಲಸ ಮಾಡ್ತಿರ್ಬೋದು, ಮೆಕ್ಯಾನಿಕ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಏನೇ ಕೆಲಸ ಮಾಡಿದ್ರು ಶ್ರದ್ಧೆಯಿಂದ ಮಾಡಿ, ಕನ್ಸಿಸ್ಟೆಂಟಾಗಿ ಮಾಡಿ, ಸ್ಪೀಡ್ ಮಾಡಿ. ಇವತ್ತೆಲ್ಲ ಪ್ರಪಂಚ ಸ್ಪೀಡ್ ಆಗಿದೆ, ಟೈಮ್ ವೇಸ್ಟ್ ಮಾಡಬೇಡಿ, ಸ್ಪೀಡಾಗಿ ಮಾಡಿ. ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಅಂತ ಕರಿತೀವಿ. ದೊಡ್ಡದಾಗಿ ಬಾಂಬ್ ಥರ ಬ್ಲಾಸ್ಟ್ ಆಗುತ್ತಲ್ಲ ಆ ಥರ ಕೆಲಸ ಮಾಡೋದು. ಪ್ರತಿಯೊಬ್ಬರು ಎನರ್ಜಿಯಲ್ಲಿ ಕೆಲಸ ಮಾಡಿ. ಈ ಒಂದು ಕಲಾ ಮಾಧ್ಯಮದ ಸಂದರ್ಶನ ನನ್ನ ಬಾಲ್ಯದ ನೆನಪುಗಳು, ನಾನು ಬೆಳೆದು ಬಂದ ದಾರಿನ ಮೆಲುಕಾಕ್ತು. ಸೊ ಈ ಇಂಟರ್ವ್ಯೂ ಆದಮೇಲೆ ನಾನು ಇನ್ನೂ ಕೆಳಗೋದೆ, ಇನ್ನೂ ಗ್ರೌಂಡೆಡ್ ಆದೆ, ಇನ್ನೂ ಹುಮ್ಮಸ್ ಬಂತು, ಇನ್ನೂ ಪ್ರೋತ್ಸಾಹ ಬಂತು, ಇನ್ನೂ ಇನ್ಸ್ಪಿರೇಷನ್ನು ಶಕ್ತಿ ಬಂದಿದೆ. ಇನ್ನು 100ರಷ್ಟು ಹೆಚ್ಚು ಕೆಲಸ ಇನ್ಮೇಲಿಂದ ನಾನು ಮಾಡ್ತೀನಿ. ಬಂಧುಗಳೇ, ನಾನು ಹೇಳೋದೇನು ಅಂತ ಹೇಳಿದ್ರೆ, ನಾನು ಹುಟ್ಟಿರೋದೆ ಈ ಆರೋಗ್ಯ ಕ್ಷೇತ್ರದಲ್ಲಿ. ಕರ್ನಾಟಕದ ಜನತೆಗೆ, ನಮ್ಮ ಭಾರತ ದೇಶದ ಜನತೆಗೆ ಏನಾದರೂ ಒಂದು ಕ್ರಾಂತಿ ಮಾಡಬೇಕು ಅಂತೇಳಿ ನನ್ನ ಸೇವೆ ಸದಾ ಈ ದೇಶಕ್ಕೆ ಇರುತ್ತೆ. ನನಗೆ ದಯವಿಟ್ಟು ಪ್ರೋತ್ಸಾಹ ಕೊಡಿ, ನನ್ನ ಜೊತೆಗೆ ನಿಲ್ಲಿ. ನಾವೆಲ್ಲರೂ ಸೇರಿ ಒಂದು ಒಳ್ಳೆ ಕೆಲಸ ಮಾಡೋಣ.